ಒಪ್ಪಿದರೆ ಮೋಸಗಾರನೇ ಎಂದಕ್ಕೆ ಎನ್ನ ಚರಣಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದು ಗೊತ್ತಿಲ್ಲವೇನೋ ಚಂದ ಪ್ರಸ್ತ ವಿವರವಾಗಿ ಬಿತ್ತರಿಸಿ ಹೇಳಿವರು ಕೇಳೈ ಬಂಡಕರ್ಣ ಎಂದಕ್ಕೆ ಗೋಜಾತ್ರೆಯಲ್ಲಿ ಸರ್ವಲಂಕಾರ ಪೂಜಿತನಾಗಿ ದಂಡು ದಾಳ್ಯವನ್ನೊಡಗೂಡಿ ದೇವೇಂದ್ರನ ವನವನ್ನು ಮತ್ತು ದಾಸುಳಿ ಮಾಡಿ ಸದ್ವನ ಪಾಲಕನನ್ನು ಬಂಧಿಸಿದ ವಾರ್ತೆಯನ್ನು ಕೇಳಿದ ಕ್ಷಮವೇ ವಿಕ್ರಮಾನ್ವಿತನೆಂಬ ಚಿತ್ರಸೇನ ಕಂದರವನ್ನು ಬಂದು ನಿಮ್ಮನ್ನು ಅಬ್ಬರದಿಂದ ನೋಡಿ ನಿಮ್ಮ ಸತಿಯರ ಮೇಲೆ ನುಗ್ಗಿ ಕುಚದ ಮೇಲಿರ್ಪ ಚೆರಗನ್ನು ಜಗ್ಗಿ ಎಳೆಯುವಾಗ ನಿಮ್ಮ ಬೋರ್ಜೆ ಬದೋರ್ಗನಿಗೆ ಕಾಮರೋಗ ಸೇರಿತ್ತು ನಿಮ್ಮ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಯಾವ ರೋಗ ಬಂದಿತ್ತಲೇ ಭ್ರಷ್ಟ ಹೇಳಿ ಅತ್ಯಾತುರ ಪಡುವ ನಿನ್ನ ತೋಳುಗಳಿಗೆ ಮಾತ್ಯಾವ ತರದ ವಾತ ಪ್ರಾಪ್ತವಾಯಿತು ಎಲೈ ಪಶುವೆ ಹಸುವೆ ಸಿಂಹದಂತೆ ಗರ್ಜಿಸುವ ನಿನ್ನ ಬಾಯಿಗಳಿಗೆ ಯಾವ ತರದ ಹುಣ್ಣು ಮುಟ್ಟಿತ್ತೋ ಕುಲಕಂಠಕ ಮೋಸವೇ ಬಾಳಿನ ಮಂಡನಾದ ಗೌರವನಂಪಿ ಚಂಡಿ ಕಟ್ಟಿಕೊಂಡು ಹೋಗುವಾಗ ಮೋರೆಯನ್ನು ತಗ್ಗಿಸಿಕೊಂಡು ಆಳುತ್ತ ಜೋಲು ಮುಖವನ್ನು ಮಾಡಿಕೊಂಡು ನಿಂತುಕೊಂಡಿದ್ದೀರಿ ಅದಕ್ಕೆ ಐ ಪಾಮರ ನಿಮಗೆ ನಾಚಿಕೆ ಬರುವಂತೆ ಅಣ್ಣಯ್ಯನ ಆಜ್ಞೆಯಿಂದ ಕರ್ಮಗೇತಿ ಕೌರವನಂ ಬಿಡಿಸಿಕೊಂಡು ಬರುವಾಗ ಎನ್ನ ರಥಕ್ಕೆ ಅಡ್ಡಗಟ್ಟಲಿಲ್ಲವೇ ತಕ್ಕೆ ಆಗ ಅಡ್ಡಗಟ್ಟಲಿಲ್ಲ ಈಗ ಸಹಜವಾಗಿ ಅಡ್ಡಗಟ್ಟಿರುವನು ಎಲ್ಲರಲ್ಲಿ ಹೆಚ್ಚವು ಮಾಡಲೇ ಅಥವಾ ಐ ಭ್ರಷ್ಟ ಪರಮ ಭಾವಿಷ್ಯ ಮನೋವ್ಯಾಪ್ತಿಯನ್ನು ತಿದ್ದಿ ಬೇಳಿ ಮುಂದಕ್ಕೆ ಸಾಗಿದರೆ ಎಲ್ಲ ರಥಕ್ಕೆ ಅಡ್ಡ ಬಂದ ರಥವನ್ನು ತಪ್ಪಿದೆಯಾ ಸಹಜವಾಗಿ ತಪ್ಪುವಲ್ಲೇ ಭ್ರಷ್ಟ ಈ ಮೋಸಗಾರನಾದ ನೀಚ ಕುಲದವನೇ ಹೇಗೆ ಕುಲದವನೇ ನಿನ್ನನ್ನು ಕೊಲ್ಲುವುದೇನೆಂದರೆ ಕೇವಲ ಒಂದೇ ಕ್ಷಣ ಸಾಕು ನಿನ್ನನ್ನು ಕೊಲ್ಲುವುದು ಒಂದು ಕ್ಷಣ ಸಾಕು ಸಿಂಹದ ಮುಂದೆ ಆನೆಯ ಕುಣಿದಾಡಿದರೆ ಬಳಿರೆ ಆನೆ ಕಡಿದು ಹಾಕುವುದನ್ನು ಬಿಟ್ಟಿದ್ದೆ ಎಲ್ಲ ಈ ಬಂಡ ಚಂಡ ಇದು ಇವತ್ತೊಂದು ದಿನ ಸುಮ್ಮನೆ ದಾರಿ ಬಿಡುತ್ತೀಯಾ ಇಲ್ಲ ಅಡ್ಡಗಟ್ಟುತ್ತೀಯ ಏನು ಹೇಳಲೈ ಬಂಡ ಗಗನಾಂತರ ಕಾರಿಸುವ ನಿನ್ನ ರುಂಡ ಎಲೈ ಏಡಿ ಪಾರ್ತನೆ ಹೇಳಿ ಕರ್ಣರೇ ವಿರಾಟ ನಗರದಲ್ಲಿ ನೂಪುರಂಗನ ಕಟ್ಟಿ ನಡೆಸಿದ ಕಥೈ ಎಂದು ಕುಣಿದ ನಪುಂಸಕನೇ ಗಂಧರ್ವರೊಡನೆ ಯುದ್ಧ ಮಾಡಲಾಗದೆ ಓಡಿ ಹೋದ ಚಂಡನೇ ಅದೇನುಗಳು ಹೇಳಿ ಬುದ್ಧಿಗಾಡಿ ಕೈಲಾಗದ ಸ್ವಾನ್ನವು ಮೋರು ಎತ್ತಿ ಬುಗಳಿದರೆ ಈ ಪಾಂಡುನಂದನನು ಹೆದರುವನೇನು ಕೈಲಾಗುವ ಸ್ವಾದವು ಮೋರೆ ಎತ್ತಿ ಮಗಳಿದರೆ ಈ ಪಾಂಡುನಂದನೇನು ಸೋಮಾರಿ ವನ್ನು ನಾನು ಬಲ್ಲೆನು ಅದಮ್ಮ ನಿನ್ನ ಸಾರಥಿಯಾದ ಮುಕುಂದನಂ ತೆಕ್ಕಿ ಒಳ್ಪಿಡಿದು ಹತ್ತೆತ್ತಿ ತೆಗೆದಿದ್ದರೆ ನಾನು ಪತ್ತು ಬಾಂಧವನ ಮಗನಲ್ಲ ಈ ಸಮಯದೊಳ್ಳೆ ನನ್ನ ಬಿಡುವುದಿಲ್ಲ ಈ ಹೃದಯಂಕರವಾದ ಕೋರ್ಕಣಿಗೆ ಎದೆಗೊಟ್ಟು ನಿಂತುಕೊಳ್ಳಲೈ ನರಗುರಿ ಬೋಳಿಗೆ ಬಿಡಿಸಿಕೊಳ್ಳಲಿ ಶ್ರೀಹರಿ ಈ ಕಪಟನಾದ ಕರ್ಣ ಏಡಿಯಾದ ಅರ್ಜುನ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೈ ಬಂಡ ಅದೇ ಕಡಿಮೆನು ನಿನ್ನ ಎರುಂಡ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೈ ಭ್ರಷ್ಟ ಅಹೋ ಶ್ರೀಕೃಷ್ಣಮೂರ್ತಿ ಪಾರ್ಥ ಇಲ್ಲಿವರೆಗೆ ಎಗರಾಡಿದನು ಈ ಕರ್ಣನು ಎನ್ನ ಮೋನಾತ್ರಕ್ಕೆ ಮೂರ್ಛೆ ಹೊಂದಿದನು ಮಾತೇಕೆ ತಡ ಅಣ್ಣಯ್ಯನ ಬಿಡಾರದ ಕಡೆಗೆ ರಥವನ್ನು ಒಡೆಯುವ ವರ್ಧನ ಎದಕ್ಕೂ ಧಾರಣ ಅರ್ಜುನ ಜನಾರ್ದನ ನಮ್ಮ ಬಿಡಾರದ ಕಡೆಗೆ ಏನೋ ಒಂದು ಅನಂತ ಸಂಭವಿಸದಂತೆ ಕಾಣಬಹುದು ರಥದ ಚಕ್ರದ ಸರಿಯಾಗಿ ಚಲಿಸಲಾರವು ಬುದ್ಧಿ ಚಾಟಿಯಿಂದ ಎಷ್ಟು ಬಾರಿಸಿದರೂ ಕುದುರೆಗಳು ಮುಂದಕ್ಕೆ ಸಾಗಲಾರವು ಅರ್ಜುನ ಜನಾರ್ದನ ಎನಗೆ ಎಡಭಾಗದಲ್ಲಿ ಎತ್ತಿದ ಸಂಪವು ಕಾಣಿಸಿತು ಹೀಗೆ ಅಪಶಕುನವಾಯಿತು ಮುಂದಕ್ಕೆ ಹೋದರೆ ಎಲ್ಲ ತಿಳಿಯುವುದು ಅರ್ಜುನ ತೋರಿತೋ ಈ ರೀತಿಯಾಗಿ ಒಂದು ಅಪಶಕುನ
ಧರ್ಮಜ ಜಗತ್ಕರ್ತ, ನಮ್ಮ ಬಿಡಾರದ ಕಡೆಗೆ ಏನೋ ಒಂದು ಅನರ್ಥ ಸಂಭವಿಸಿದಂತೆ ಕಾಣುವುದು. ಹೌದೇ ಪರಮಾತ್ಮನೇ? ರಥದ ಚಕ್ರ ಎರಡು ಸರಿಯಾಗಿ ಚಾಲಿಸಲಾರವು. ಚಾಟಿಯಿಂದ ಎಷ್ಟು ಬಾರಿಸಿದರೂ ಕುದುರೆಗಳು ಮುಂದಕ್ಕೆ ಸಾಗಲಾರವು. ಎನಗೆ ಎಡ ಭಾಗದಲ್ಲಿ ಎತ್ತಿದ ಸರ್ಪವು ಕಾಣಿಸಿತು. ಹೀಗೆ ಅಪಶಕುನವಾಯಿತು. ಇರಲಿ, ಮುಂದಕ್ಕೆ ಹೋದರೆ ಎಲ್ಲ ತಿಳಿಯುವುದು. ಅರ್ಜುನ ತೋರಿತೋ ಈ ರೀತಿಯಾಗಿ ಒಂದು ಅಪಶಕುನ. ಅವೋ ಪದ್ಮದಳಾಕ್ಷನಾದ ಶ್ರೀಹರಿ, ಅವು ಫಲ್ಗುಣ ಎನ್ನ ಪದ್ಮದಲ್ಲಿ ನಿನ್ನಂತೆ ಅಪಶಕನವೆಂಬ ವಿಗ್ರಹವು ಮರೆ ಮಾಡಿರ್ಬೋದು. ನಿಶ್ಚಿಂತನಾಗು ಲಕ್ಷ್ಮೀಕಾಂತನೇ. ಸಮಸಪ್ತಕರನ್ನು ಹಾಗೂ ಕರ್ಣನನ್ನು ಜಯಿಸಿದ ಮಾತೃಗಳು ಚಿಂತಾಪದದ ದುರ್ಲಕ್ಷಣಗಳು ತೋರುತ್ತಿರಬಹುದು. ಅಯ್ಯೋ, ಎನ್ನ ಮನಸ್ಸಿಗೆ ಸಂಶಯವೇಕೆ? ಅಯ್ಯೋ, ನಿಷ್ಕಾರಣವಾಗಿ ಎನ್ನ ಕಣ್ಣಿನಳು ತನ್ನರ್ಥಕ್ಕೆ ತಾನೇ ನಿರ್ಗರಿಯುತ್ತಿರುವುದು. ಓ ಶ್ರೀಕೃಷ್ಣಮೂರ್ತಿ, ಪಾರ್ಥ ಎನ್ನ ಮನಸ್ಸು ನಿರ್ಧರಿಸಲಾರದು. ಅಣ್ಣಯ್ಯನಿಗೇನೋ ಆಘಾತವಾದಂತೆ ತೋರುತ್ತದೆ. ಈಕೋ ನೋಡು, ಬಿಡಾರವು ಸಮೀಪಿಸಿತು. ಅಲ್ಲಿ ನೋಡು, ಶ್ರೀರೋಧನ ಕೇಳಿ ಬರುವುದೆನಗೆ ಕಿವಿಗೊಟ್ಟು ಕೇಳು. ಹೌದೇನು ಪಾರ್ಥ? ಅಯ್ಯೋ, ದ್ರೌಪದಿಯ ಪ್ರಲಾಪ, ಕುಂತಿ ದೇವಿಯ ಶೋಕ, ರೋದನ ಸ್ವರವು ಕೇಳಿ ಬರುವುದೆನಗೆ. ಅಣ್ಣಯ್ಯನಿಗೇನೋ ಅಪಘಾತವಾದಂತ, ಅಣ್ಣಯ್ಯನಿಗೇನಾಗಿರುವುದು ಎಂದು ಹೇಳು ಮರಾಂತಕನೇ, ಅತಿ ಬೇಗನೆ. ದ್ರೌಪದಿ ಕುಂತಿ, ಎಲ್ಲಿ ಅಣ್ಣನು ಇದು ಹೋಗಿ ಹೋಗುದು ಪ್ರಿಯ. ಅದೇನಾಗಿರ್ಬೋದು ಕಾಂತಿ? ವೈದ್ಯವಾಗಿ ವಾಯುವಂದು ನೋವು ಮೂರ್ಛಿವು. ಕಾಂತ, ಈ ಸಂಕಟವನ್ನು ಸಹಿಸಲಾರನು ರಮಣ ಸನ್ಮುಖ. ಏನಿದು ಪ್ರಾಣ ಪ್ರಿಯೆ? ನಿನ್ನ ವಾಣಿಯಿಂದ ಎಂದಿಗೂ ಸುಳ್ಳು ನುಡಿಗಳು ಬಾರವು ಬಾಸರಾಗಿ. ಅಣ್ಣಯ್ಯನ ಎಡಗಣ್ಣುಗಳು ಎಡಭುಜನ ಕಡಲೆ ಆದಿದ್ದಕ್ಕಾಗಿ ಬಡವಾಗಿ ಮುಂದೆ ಅದೇ ಸರ್ಪವೇಣಿ. ಅಣ್ಣಯ್ಯನು ಯಾರಿಂದ ಮೂರ್ಛೆ ಹೊಂದಿದನೆಂದು ಸ್ವಲ್ಪ ಹೇಳು. ಸೇವಲ್ಲವೇ? ಅಣ್ಣಯ್ಯನು ಯಾರಿಂದ ಮೂರ್ಛೆ ಹೊಂದಿದನೆಂದು ಸ್ವಲ್ಪ ಹೇಳು. ಆ ಕೂಳನ ಸಂಗತಿ ನನಗೆ ತಿಳಿದರೆ ಬಹಳ
ಒಂದೊಂದಾಗಿ ಕಿತ್ತಿರನ ಮಂಡಲದಲ್ಲಿ ಭೂತ ಪಿಚಾಚಿಗಳಿಗೆ ಹಬ್ಬದ ಊಟವನ್ನು ಮಾಡಿಸುತ್ತಿದ್ದಳೆ. ಬಾಪು ಬಾಪುಡೆ ಕಲಿಪಾರ್ಥನೆಂಬ ಹೆಸರಿದ್ದು ಸಾರ್ಥಕವೇನು ರಮಣಿ ಸತ್ಗುಣಾವರಣೆ. ಸೈರಿ ಸಲಾರೆ ಅನ್ನವೆಂದು ಒಂದೇ ಕೂಗುತ್ತಿರುವಲ್ಲ. ಈ ವೇದನೆಯನ್ನು ಸಹಿಸಲಾಡಲು ರಮಣ ಸನ್ಮೋಹನಾಭರಣ. ಅಹೇ ಅಣ್ಣ, ನೀನು ತಣ್ಣಗೆ ಮಲಗಿದೆಯಾ? ನಮ್ಮನ್ನು ಘೋರ ಅರಣ್ಯದೊಳಗೆ ಕಣ್ಣು ಕಟ್ಟಿಬಿಟ್ಟೆಯಾ? ನಿನ್ನ ಮೈಯೆಲ್ಲ ಆವರಿಸಿ ನೋಡಿದರೆ ಅಂಬುವಿನ ಗಾಯ ಹೊಂದಿರುವುದು. ಹೇ ಅಗ್ರಜ, ನಾನು ಆತುರದಿಂದ ಬಂದು ನೋಡಿದ ಮಾತ್ರಕ್ಕೆ ಪ್ರೀತಿಯಿಂದ ಮುಗುಳ್ಳೆಗೆ ನೊಕ್ಕು ಮಾತನಾಡಿಸುವುದು ನಿನಗೆ ಸಾಕಾಯಿತೆ? ಹೇ ಕಾಲಜಾತ, ಆಡು ಎನ್ನುಡನೆ ಒಂದು ಮಾತ ನೀನು ಮಾತನಾಡದಿದ್ದರೆ ಉಳಿಯುವುದಿಲ್ಲ ಈ ಪಾರ್ಥ. ಈ ಮಹಾಯುದ್ಧವು ಮಾಡಿದ್ದೇ ಅನರ್ಥ. ಸಚ್ಚರಿತ ಸತ್ಕಾತ್ರ ನೀತಿ ಕೋವಿದ ಪಾಂಡವರ ಸಂಪದ ದ್ರೌಪದಿ ಹೇಗೆ ದುಃಖಿಸುವ ನೋಡು. ಅಯ್ಯೋ, ನಾ ಅಣ್ಣಯ್ಯನನ್ನು ಎಷ್ಟು ಮಾತನಾಡಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ಅಗ್ರಜ, ನೀನು ಸ್ವರ್ಗಾರೋಹಣ ಮಾಡಿದ್ದಾದರೆ ನಿನ್ನ ಧನುಂಜಯನು ಶಿರವನ್ನು ಕಡಿದುಕೊಂಡು ಸಾಯದೇ ಇರಲು. ನಿನ್ನ ಎದೆಯೊಳು ಭವನ ಮಾಡಿರುವ ಶಾಂತಿ ಎಂಬ ಪ್ರಭಾವದಿಂದ ಜಗದೋಳು ವಿಜಯನಂದನಿಸಿದನಲ್ಲದೆ ಇನ್ನು ತಲೆ ಎತ್ತಿ ತಿರುಗದಂತೆ ಮಾಡಿದೆಯಲ್ಲ. ನಿನ್ನ ಧರ್ಮೋ ತೇಜ ವೈರಿಯನ್ನು ಒದರಿ ಒದರಿ ಮುದುಡಿ ಸಾಯುವಂತೆ ಮಾಡಿದ ಕದನ ಕಂಠೀರವನೆಂಬ ಹೆಸರು ಬಂದಿದ್ದಲ್ಲ. ಏನು ಮಾಡಲಿ ಅಣ್ಣ? ಈ ವಾರ್ತೆಯನ್ನು ಕೌರವನೆಂಬ ಮಂಡನು ಕೇಳಿದರೆ ಕೋತಿಯಂತೆ ಕುಳಿತಾಟವನಲ್ಲ. ರೌದ್ರದಿಗೂ ಹೋದ ನೀನು ಮೂರ್ಛೆ ಎಂದಿದ್ದು ಸುಮ್ಮನೆ ಕಣ್ಣು ಬಿಟ್ಟು ಕುಳಿತರೆ ಸಾಕು. ಬಾಳಿಗೆ ಎಂಬ ಬುದ್ಧಿ ಕೇಟಿಗಳ ಮತ್ತು ಮುತ್ತಿಯ ಮಾಡಿ ರಣರಂಗಣದಲ್ಲಿ ಗಟ್ಕರಿಸಿ ಕೌರವನ ವಂಶ ನಿರ್ಮೂಲನ ಮಾಡದಿದ್ದರೆ ಬಾಬು ಬಾಬುರೇ ಕೈಪಾತ್ರನೆಂಬ ಹೆಸರಿತ್ತು ಸಾರ್ಥಕಬೇಕು. ಅಯ್ಯೋ, ಎಷ್ಟು ವಿರಕ್ತಿಯಿಂದ ಮಾತನಾಡಿಸಿದರೂ ಏನು ಪ್ರಯೋಜನವಾಗಲಿಲ್ಲ. ಅಹೋ ಶ್ರೀಕೃಷ್ಣಮೂರ್ತಿ, ನಿನ್ನ ಸರಸೂಕ್ತಿಯಿಂದ ಧರ್ಮರಾಜನನ್ನು ಎಚ್ಚರವಾಗುವಂತೆ ಮಾಡಿ ಮುರವರ್ಧನ ಎದುಕೊಡೋ ಧರ್ಮ. ಆರೋಪ ಅರ್ಜುನ, ಜನಾರ್ದನ, ನೀನೇ ಅತಿ ಪ್ರೀತಿಯಿಂದ ಮಾತನಾಡಿಸಿದರು ಏಳಾರದಾತನು ನನಗೇಕೆ ಎಚ್ಚರವಾಗುವನು? ಇರಲಿ, ನಿನ್ನ ಇಷ್ಟದಂತೆ ನನ್ನ ಅಂಬತಾತ್ತದಿಂದ ಧರ್ಮದ ಮೈ ಮೇಲೆ ಕೈಯಾಡಿಸುವನು. ಕೊಂಡಾಡಿದರೂ ಸಾರದು ನಿನ್ನ ಸೂರತನ. ಏ ಅಣ್ಣ, ಏನು ಮಾತನಾಡುವೆ? ಮೂರು ಲೋಕದ ಕಂಡನೆಂಬ ಬಿರುದು ನಿನಗೆ ಸಲ್ಲುವುದಲ್ಲದೆ ಈ ರಣ ಹೇಳಿ ಅರ್ಜುನನಿಗೆ ಸಲ್ಲ. ಏ
ಕರ್ಣನ ಕೂಡ ಕಾಳಗ ಮಾಡಲಾಗದೆ ಓಡಿ ಬಂದೆಯ ಹೇಳಿ ತು ನಿನ್ನ ಮುಖವನ್ನು ನೋಡಲಾರನು ಅತ್ತವರೈ ಪಾರ್ಥರೇ. ಅದೇ ಅಣ್ಣನಾದ ಯಮನಂದನ, ಇಂಥ ಭ್ರಾಂತಿ ನುಡಿಯನ್ನಾಡಿ ಎನ್ನ ಅಂತರಂಗದೊಳಗಿರುವ ಕೋಪಾತ್ರಿಕವು ಮನೆ ಮಾಡಿರುವ ಪಿತ್ತವು ಕೆಟ್ಟಿರುವುದೇನೋ ಧರ್ಮಜ. ಘನಪರಾಕ್ರಮನಾದ ಪಾರ್ಥನಮ್ಮಿ ಯಾರಿಕೆ ಮಾಡಿದ ಮೇಲೆ ಕರ್ಣನನ್ನು ಕೊಂಡಾಡುತ್ತೀಯಲ್ಲ, ಮೃಗರಾಜನ ಮುಂದೆ ನರಿಯ ಪ್ರತಾಪವೇ. ಈ ಬಗೆಯ ನುಡಿಯ ಇನ್ನೊಂದು ಸಾರಿ ನುಡಿದೆಯಾದರೆ ನಿನ್ನನ್ನು ಜಿಗಿದು ಬಗೆದು ನಿನ್ನ ಹೊಟ್ಟೆಯನ್ನು ಬಗೆದು ಬಿಡುವೆನು. ಏ ಅಗ್ರಜ, ಆ ಕನ್ಯೆ ಕರ್ಣನನ್ನು ಕೊಂಡಾಡಿದ್ದಾದರೆ ಇಂದಕ್ಕೆ ಗಜ ಗೌರಿ ರಥವನ್ನು ಮಾಡಲಿಕ್ಕೆ ಮಣ್ಣಿನ ಆನೆಯ ಮಾಡಿ ಶೃಂಗರಿಸಿ ಅಖಿಲ ವೈಭೋಗದಿಂದ ಸರ್ವ ಸ್ತ್ರೀಯರನ್ನು ಕರೆಸಿ ಗಾಂಧಾರಿ ದೇವಿಯು ಗಡಿಬಿಡಿಯಿಂದ ಕಾರ್ಯ ಮಾಡಿದ್ದಕ್ಕೆ ಮಿಡುಮಿಡುಕಿ ಮೋಳುಪ ಮಾತೆಯ ಕಡೆಗೆ ಲಕ್ಷ್ಯ ಕೊಟ್ಟು ತಡ ಮಾಡದೆ ಕಾಮಧೇನು ಕಲ್ಪವೃಕ್ಷ ಪುರುಷ ಮೃಗ ಐರವತ ಚಿಂತಮಣಿ ಮುಂತಾದ ವಸ್ತುಗಳನ್ನು ಧರಿಸಿ ಸುರ ಸ್ತ್ರೀಯರನ್ನು ಪೂನಂಗಳನ್ನು ಶೃಂಗರಿಸಿ ಒಡವೆಗಳರಿಪ್ಪ ಜನರನ್ನೆಲ್ಲ ಪಂಚಾಮೃತ ಭೋಜನವನ್ನು ಮುಣಿಸಿ ತಮ್ಮನ ಮನದ ಆಚೆಯನ್ನು ಪೂರ್ತಿ ಮಾಡಿದಂತ ಈ ಪಾರ್ಥನು ಬಲವಂತನೇ ಬಹಳಿರೇ. ಈ ಮಣ್ಣಿನ ಆನೆ ಮೆರೆಸಿದ ಕರ್ಣನ ಬಲವಂತನೇ, ಇನ್ನೊಮ್ಮೆ ಆ ಬಂಡ ಕರ್ಣನನ್ನು ಕೊಂಡಾಡಿದ್ದಾದರೆ ನಿನ್ನ ನಾಲಿಗೆಯನ್ನು ಕಿತ್ತಿಕೊಳ್ಳುತ್ತೇನೆ. ನೋಡಲ ಈ ಧರ್ಮಜ, ಈ ಮಾತು ಅಗ್ರಜನೇ. ಪರಮೇಶ್ವರನಿಂದ ಪಡೆದ ಪಾಶುಪದಾಸ್ತ್ರವೆಂಬ ಮಿಂಚುವ ಭಾಗವನ್ನು ಅಡವಿ ಸಿಂಚರಿಗೆ ಕೊಟ್ಟು ಬಿಡು. ಸಾಕ್ಷಾತ್ ಪರಂಬೆಯನ್ನು ಮೆಚ್ಚಿಸಿ ನಿಶ್ಚಯವಾಗಿ ಪಡೆದ ಅಕ್ಷಯ ಬಾಣವನ್ನು ಕಿರಾತರಿಗೆ ಕೊಟ್ಟು ಬಿಡು. ನಿನ್ನ ಪದಾಕೆಯೊಳ ಬೆರೆಯುವ ವೀರ ಹನುಮಂತನನ್ನು ಮಾರ್ಗ ಕಾಯಲಿಕ್ಕೆ ನೇಮಿಸಿಬಿಡು. ನಿನ್ನ ಚರಣದೊಳಗಿರುವ ಮುತ್ತಿನ ಕಾಂಡಕ ಕತ್ತರಿಯನ್ನು ಓಡಿಕಾರರಿಗೆ ದಾರಿಯನ್ನೆರೆದು ನಿನ್ನ ಗಾಂಧಿ ಧನಸ್ಸನ್ನು ನೆಲಕ್ಕಿಡು. ನಿನ್ನ ಪಾಶುಪದಾಸ್ತ್ರವನ್ನು ಸುಡು. ಬಾಪುರೇ ಕರ್ಣ, ನಿನ್ನ ಮಗಳಕ್ಕೆ ಒಂದು ನಾಲಿಗೆ ಸಾರದು. ನಿನ್ನ ಸಮಾನರು ಯಾರ್ಯಾರು ಇಲ್ಲವೈ ಕಲಿಕರ್ಣನೇ. ಹಾಗೆಯೇ ದಂಡಧರ ತನಯನಾದ ಧರ್ಮಜ, ಪರಿಚಯ ನಿನಗೊಂದು ನಿಯಮ ಮಾಡಿ ಹೇಳುವೆನು. ಕರ್ಣನ ಇಂದಿನ ಪುರಾಣ ವಿಸ್ತೀರ್ಣವಾಗಿ ಬಿತ್ತರಿಸುವೆನು, ಸವಿಸ್ತಾರವಾಗಿ ಕೇಳು. ಬಳಿರೆ ದ್ರೋಣಾಚಾರ್ಯರು ತನ್ನ ಮಂಚದ ಕಾಲಿಗೆ ದ್ರುಪದ ರಾಜನ ಮಿಡಿದೆಳೆದು ತಂದು ಕಟ್ಟಿದರೆ ಗುರುದಕ್ಷಿಣೆ ಕೊಟ್ಟಂತೆ ಎಂದಾಗ ಆ ದುರ್ಯೋಧನರು ಕರ್ಣರು ದಂಡು ದಾಳ್ಯ ತೊಡಗೂಡಿ ಪಂಚಲಾಪುರಕ್ಕೆ ಹೋಗಿ ಮೂವತ್ತಿಗೆಯನ್ನು ಹಾಕಿ ಎತ್ತರದಿಂದ ದ್ರುಪದ ರಾಜನಂ ಗುರುತಿಸದೆ ಎತ್ತೆತ್ತಿ ತಿವಿದು ಒತ್ತೊತ್ತಿಕರ ಚರಣಗಳಿಗೆ ಪಿಚಂಡಿಯಂ ಕಟ್ಟಿ ಉರುಳಿಸಿದಾಗ ಆ ಬಂಡ ಕರ್ಣನು ಎತ್ತ ಹೋಗಿದ್ದು. ಕೈಲಾಗದೆ ಅಳುತ್ತ ಬಂದು ಗುರು ದ್ರೋಣರ ಮುಂದೆ ಬಿತ್ತರಿಸಲು ಆ ಕ್ಷಣವೇ ಗುರುಗಳು ಎದುರಪ್ಪಣೆ ಕೊಡಲು ಕ್ಷಣವೇ ನಾ ಹೋಗಿ ಬಳಿಗೆ ರಾಜನನ್ನು ಹಿಡಿದು ಬಡಿದು ಕೈ ಕಾಲುಗಳನ್ನು ಕಟ್ಟಿ ರಥದೊಳಗೆ ಹಾಕಿಕೊಂಡು ದ್ರೋಣರ ಮಂಚದ ಎಡಗಾಲಿಗೆ ಬಿಗಿದ ಈ ಮಧ್ಯಮ ಪಾಂಡವ ವಿಕ್ರಮವಂತನೇ ಆ ದೃಪದ ಆ ಬಂಡಕರ್ಣನ ಸುದ್ದಿಯಂ ಎನ್ನ ಮುಂದೆ ಕೊಂಡಾಡಿದರೆ ನಿನ್ನ ರುಂಡವಂ ಕಡಿದು ಹಾಕುತ್ತೇನೆ. ನೋಡಲೇ ಈ ಧರ್ಮಜ, ಈ ಮಾತು ಮಾತ್ರವೂ ಸಹಜ. ಈ ಧನಂಜಯ, ಅಗ್ರಜ, ನಿನ್ನ ಬಡ ಜನ್ಮದ ನುಡಿಗೆ ಈ ಧರ್ಮಜರು ಅಂಜವನಲ್ಲ. ನಿನ್ನ ತೋಳಬಲ ಹೆಚ್ಚಿದ್ದರೆ ಈ ಧರ್ಮಜನ ರುಂಡವನ್ನು ಅರಿದು ಬಿಡು. ನಾನು ಮಾತ್ರ ಕರ್ಣನನ್ನು ಕೊಂಡಾಡುವುದು ಬಿಡುವುದಿಲ್ಲ. ಖಂಡಿಯ ಕೊಂಡಾಡ್ತನ ಬಳಿರೇ ಎಲ್ಲ ಈ ಯಮನಂದನ. ಇಲ್ಲಿಗೆ ಅನ್ನ ತಮ್ಮಂದಿರೆಂಬ ಭಾವನೆಯು ಕಡಿಮೆಯಾಗಿತು. ಈಗೋ ನೋಡು ಎನ್ನ ಬಂಧವನ್ನು. ಮೊದಲು ನಿನ್ನ ರುಂಡವನ್ನು ಕಡಿದು ಆಮೇಲೆ ನನ್ನ ರುಂಡವನ್ನು ಕಡಿದುಕೊಂಡು ಈ ಚೆಂಚಾಟವನ್ನೆಲ್ಲ ಕಡಿಮೆ ಮಾಡಿಕೊಳ್ಳುತ್ತೇನೆ. ಈಗೋ ನೋಡು, ಈ ಕಟ್ಕದ ಮೆತ್ತಿ ನಿನ್ನ ರುಂಡವನ್ನು ಕಡಿಯುತ್ತೇನೆ. ನೋಡಲೇ ಜಾತನೆ. ತಡೆ ನಿನಗೆ ಹುಚ್ಚು ಹಿಡಿಯುತ್ತೇನು? ಈ ಸತ್ಯದ ಧರ್ಮದನು ಜನ್ಮದಲ್ಲಿ ಎಚ್ಚರವಿಲ್ಲದೆ ಎತ್ತ
ಎತ್ತೆತ್ತಲು ಮಾತನಾಡುವನು ಏನು? ನೀನು ಕತ್ತಿಯಿಂದ ಈತನ ಕುತ್ತಿಗೆಯನ್ನು ಕತ್ತರಿಸುವರೆಂದು ನಿಂತಿಯಲ್ಲ, ನಿನ್ನ ಕೈಯಲ್ಲಿರುವ ಖಡ್ಗವನ್ನು ಬೀಸಾಡಲೇ ಮೂಡಪಾರ್ತದೆ. ಹೇ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಅಲ್ಲೋ ಪಾರ್ಥ, ಈ ವಿಷಯವಾಗಿ ನನಗೇನು ಹೇಳಲಿಕ್ಕೆ ಬರಬಾರದೆಂದು ನಿಮ್ಮ ಕಾಲಗಳನ್ನು ಹಿಡಿದು ಬೇಡಿಕೊಳ್ಳುವೆನು. ಅದು ಯಾತಕ್ಕೆ ಅರ್ಜುನ? ಯಾತಕ್ಕೆಂದರೆ ಯಾತಕ್ಕೆ ಪಲ್ಗುಣ? ಮುತ್ತಿನ ದಂಡೆಯ ಮತ್ತು ಪಾಶುಪದಾತ್ರವನ್ನು ಚೆಡುವೆಂದವನ ಮಸ್ತಕವನ್ನು ಕತ್ತರಿಸಬೇಕೆಂದು ಪರಮಾತ್ಮನ ಆಜ್ಞೆಯಾಗಿರುವುದು. ಹೌದೇನ ಪಲ್ಗುಣ? ಗಾಂಡೀವಿ ಧನಸ್ಸು ಮುತ್ತಿನ ದಂಡೆಯನ್ನು ಕೆಳಗಿಡು ಎಂದವನ ಶಿರವನ್ನು ಕೈ ಅರಿಯಬೇಕೆಂದರೂ ಶಿವನು ನನಗೆ ವಚನವನ್ನು ಕೊಟ್ಟಿರುವುದು. ಹೌದೇನು ಧನಂಜಯ? ಈ ಪಂಥದಲ್ಲಿ ಧರ್ಮರಾಯನು ಉಳಿಯಬೇಕು, ಸಾಯಬೇಕು. ಇಲ್ಲವಾದರೆ ನಿಮ್ಮೆಲ್ಲರ ಮನಸ್ಸಿಗೆ ಸಮ್ಮತವಿಲ್ಲದಿದ್ದರೆ ಈ ಪಾರ್ಥನು ಅಗ್ನಿ ಪ್ರವೇಶ ಮಾಡಿ ಸಾಯಬೇಕು. ಇದರ ಒಪ್ಪಿಗೆ ನೀವು ಅಡ್ಡ ಬರಬಾರದು ಸ್ವಾಮಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನೇ ಅಣ್ಣನನ್ನು ಕೊಲ್ಲುವುದೆಂದು ಎಂದು ಅರೇ ಕಾಂತ, ಅವರ ಕಾಂತ ಮಹಾಗುಣವಂತ. ಏನಲ್ಲೇ ವೀರ ಧನಂಜಯನಿಗೆ ಏಡಿ ಎಂದು ಬಾಯಿಗೆ ಬಂದಂತೆ ಆಡಿದನಲ್ಲ, ನೀನು ಬುದ್ಧಿ ಹೇಳದೆ ಸುಮ್ಮನಿದ್ದೀಯಲ್ಲ. ಸುಮ್ಮನೆ ಸರದಿ ನಿಂತುಕೋ, ಇಲ್ಲವಾದರೆ ನಿನ್ನ ಮರ್ಯಾದೆ ದಕ್ಕಲಕ್ಕಿಲ್ಲ ಕಂಡಿಯ ನಾರಿ ಮೊದಲ ಕಟಾರಿ. ಎಂಥ ಅನ್ಯಾಯವನ್ನು ಮಾಡುವೆಯಲ್ಲ. ಅದೇನು ಅನ್ಯಾಯ ಮಾಡಿರೋನು ಮಾತೆ? ಯಾರಾದರೂ ಅಣ್ಣನನ್ನು ಕೊಲ್ಲಲು ಸಾಧ್ಯವಿಲ್ಲ. ಯಾರಾದರೂ ತಮ್ಮನನ್ನು ಈ ರೀತಿ ಹೀಯಾಳಿಸಿ ಮಾತನಾಡುವುದು. ಮೂರು ಲೋಕದ ವೀರ ಗಜಪುರದ ರಣಧೀರ, ಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು. ಅಣ್ಣ ಅಣ್ಣ ಎಂದು ಅಣ್ಣನ ಆಜ್ಞೆಯಲ್ಲಿದ್ದವರು ಈಗ ಅಣ್ಣನನ್ನು ಕೊಲ್ಲುವೆನೆಂದರೆ ಪುಣ್ಯ ಕೌರವನು ಎಷ್ಟು ನಕ್ಕಾನ. ಇದರ ವಿಚಾರ ತಿಳಿಯದೆ ಅಣ್ಣನನ್ನು ಕೊಲ್ಲುವುದು ನ್ಯಾಯವಲ್ಲ. ಕಂಡಿಯ ಕಂದ ತದ್ದೊಡ್ಡ ಬೇಡ ನನಗೆ ತಾಯಿಯ ದುಃಖದ ಆನಂದ. ಹೇ ಜನನಿ ಮಗನೇ, ಧರ್ಮರಾಯನು ನಿನ್ನ ಎದುರಿನಲ್ಲಿ ನನ್ನ ವೈರ್ಯಂ ಕೊಂಡಾಡಿ ಎನ್ನೊಮ್ಮೆ ಆಡಿಸಿ ಬಾಯಿಗೆ ಬಂದಂತೆ ಆಡಿದರಲ್ಲ. ಹಿರಿಯರಲ್ಲ ಆ ವೇಳೆಯಲ್ಲಿ ನೀನು ಸುಮ್ಮನಿದ್ದೀಯಲ್ಲ, ಆಗ ಯಾತಕ್ಕೆ ಸುಮ್ಮನಿದ್ದಿ? ಅಯ್ಯೋ, ನಿಮ್ಮೆಲ್ಲರ ಮನದ ಇಂಗಿತವು ತಿಳಿಯಿತು. ಧರ್ಮರಾಯನು ಉಳಿಯಲಿ, ಅರ್ಜುನ ಸಾಯಲಿ ಎಂಬ ಮಾತುದ ಅರ್ಥವು ತಿಳಿಯಿತು. ಬಳಿರೇ ಸಾರಥಿ, ಅಗ್ನಿಯು ತುಮುಕಿದೆ, ಅರ್ಪಣೆ ಮಾಡಲಿಕ್ಕೆ ಹೋಗೋಣ, ನಡೆಯಲೇ ಸಾರಥಿ. ನೀನು ಜಾಗೃತಿ. ಅರ್ಜುನ, ನಿಲ್ಲು. ಅಜ್ಞಾನಿಯಂತೆ ಅಗ್ನಿಯೊಳ ಧುಮುಕಿ ಸಾಯಬೇಡ. ನಿದ್ರೆಯಲ್ಲಿ ಆಡದ ಮಾತು, ವಿಭ್ರಮಣೆಯಲ್ಲಿ ಆಡದ ಮಾತು, ಉನ್ನತ ಹುಚ್ಚು ಹಿಡಿದವರ ಮಾತು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಈ ಸಚ್ಚರಿತ ಧರ್ಮದನು ಜನ್ಮದಲ್ಲಿ ಎಚ್ಚರವಿಲ್ಲದೆ ನಿನ್ನೊಮ್ಮಿಗೆ ಅಳಿಸಿರುವನು. ಅರ್ಜುನ, ಹಿರಿಯ ಅಣ್ಣನು ತಂದೆಯ ಸಮಾನನು. ಇಲ್ಲಿಗೆ ನಿನ್ನ ಸಿಟ್ಟು ಶಾಂತವಾಗಲಿ ಪಾರ್ಥ. ತಿಳಿದು ನೋಡು ಇದರ ಅರ್ಥ.
ಭಕ್ತನಿಂದ ಎಚ್ಚರಿಸಲಾರದೆ ನನಗೆ ಹೇಳಿದನು. ನಾನು ಅಮೃತ ಹಸ್ತದಿಂದ ಧರ್ಮದರ ಮೈ ಮೇಲೆ ಕೈಯಾಡಿಸಲು ಧರ್ಮರಾಯನು ಎಚ್ಚರವಾಗಿ ಬಾಪುರೇ ಕರ್ಣ ಎಂದು ಕೊಂಡಾಡಿದನು. ಆಗ ಅರ್ಜುನನು ಸಿಟ್ಟಿಗೆದ್ದು ಧರ್ಮದರ ಕಡಿಯಲಿಕ್ಕೆ ಹೋದನು. ನಾನು ಬಿಡಿಸಿಕೊಂಡನು. ಇಷ್ಟೇ ಹೊರತು ಮತ್ತೇನಿಲ್ಲ ಭೀಮ ಕುಲೋದ್ದ. ಅಹೋ ಇಂದಿನ ಪತಿಯಾದ ಕೃಷ್ಣ, ಅಹೋ ವಾಯುನಂದನ, ಕಟ್ಟ ಕಡೆಗೆ ನಿನ್ನ ಕೆಟ್ಟ ಗುಣಗಳನ್ನು ಬಿಟ್ಟವನಲ್ಲ, ಎಲ್ಲ ಬಿಚ್ಚಿ ಹೇಳ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳು ಭೀಮಸೇನ. ಹೇ ಮುರಾರ್ಜನ, ಓ ವಾಯುನಂದನ, ಹಿಂದಕ್ಕೆ ತಂದೆ ಮಕ್ಕಳಾದ ಹಿರಣ್ಯಕಶ ಪ್ರಹ್ಲಾದನ ನ್ಯಾಯವನ್ನು ಕತ್ತಿರನ್ನು ಸಿಡಿದಿ, ವಾಲಿ ಸುಗ್ರೀವ ಎಂಬ ನ್ಯಾಯವನ್ನು ಹಚ್ಚಿದಿ, ವಾಲಿಯನ್ನು ತರಿಸಿದಿ. ಇದು ಅಲ್ಲದೆ ರಾವಣ ವಿಭೂಷಣರೆಂಬ ಒಂದೇ ಹೊಟ್ಟೆಗೆಲ್ಲ ಹುಟ್ಟಿದ ಕದವನ್ನು ಹಚ್ಚಿದಿ, ರಾವಣ ಕೊಲ್ಲಿದಿ. ಕೃಷ್ಣ ಎನ್ನ ಮಗನಾದ ಹೀರೋ ಗಜನಂಬಕ್ಕೆ ಅಯ್ಯೋ ಎನ್ನ ಕೈಯಿಂದಲೇ ಕೊಲಿಸಿದಿ. ಅದರಂತ ಇಂದಿನ ಸಿದ್ಧೆ ಮುಂದಿನ ದಿವಸ ಧರ್ಮ ಪಾತ್ರ ನೀವೇ ಹೇಳ್ತೀವಿ. ಇವರ ಹೊರಬಾಗಿ ಯಾರನ್ನ ಕಳಿಸುವುದು ಆಲೋಚನೆ ಮಾಡಿಲ್ಲ. ಏನು ನಡೆದಡಿ ಭೀಮಸೇನ, ಈ ಕಾಪುರಿಯ ಮೇಲೆ ಬೈಗುಪ್ಪಿಸಿ ಗದೆಯನ್ನು ಹೊತ್ತು ಹೋಗುವುದರಿಂದ ಈ ಊರಿನಿಗೆ ತಡವಲ್ಲ. ಯಾತಕ್ಕೆ ತರವಲ್ಲ ಕೃಷ್ಣ? ಈ ಮಾಯಾ ಕೃಪಾದೃಷ್ಟಿಯನ್ನು ಮೇರೆಗೆದ್ದದರಿಂದ ಜಗಗೆ ವೈರಿ ಕೋಲಾಹಲವೆಂಬ ಹೆಸರು ಬಂದಿದೆ. ಈ ಮಾಯಾ ಕೃಪದೃಷ್ಟಿಯನ್ನು ಮೇರೆಗೆದ್ದದರಿಂದ ಆ ದುರುಳವಾದ ದುರ್ಯೋಧನನು ಎಂಬನ್ನು ಈ ಭೂಮಿಯ ಮೇಲೆ ಇರಗುಡದಂತೆ ಮಾಡಿದ್ದರು. ಭೀಮಸೇನ, ಅಗ್ರಜ, ತಪ್ಪಾಯಿತಂದು ಶ್ರೀಕೃಷ್ಣನ ಪಾದವನ್ನಿಡಿ ಯುದ್ಧಕ್ಕೆ ಅಭಯವೆಂಪಡಿ ಭೀಮ, ಇದೇ ನಿನ್ನಿಗೆ ನಿಯಮ. ಅಣ್ಣಯ್ಯ ನನ್ನ ಇಷ್ಟದಂತಾಗಲಿ. ಏ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಓ ಭೀಮಸೇನ, ಈ ಭೀಮನು ಮಾಡಿದ ತಪ್ಪನ್ನು ಕ್ಷಮಿಸು. ಅವೋ ತಮ್ಮ ಪಾರ್ಥ, ಅಣ್ಣಯ್ಯನ ಮೂರ್ಛೆಗಳನ್ನು ಏನು ತುಚ್ಚು ಮಾತುಗಳನ್ನು ಆಡಿದರೆ ಆಡಿರಬಹುದು. ನೀನು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಶಾಂತನಾಗಂದು ನನ್ನ ಗಲ್ಲವ ಮಿಡಿವೆ. ಅಹೋ ಮುರಹರಿ, ಓ ಭೀಮಸೇನ,